ಕುರ್ಚಿ ಕದನದ ಸನ್ನಿವೇಶ ನೋಡಿದ್ರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ಗೆ ಸೀಟ್ ಕೊಡ್ತಾರೆ. ನನಗಂತೂ ಹಂಗೆ ಅನ್ನಿಸ್ತಾ ಇಲ್ಲ. ಯಾಕೆ ನೋಡಿ, ಸಿದ್ದರಾಮಯ್ಯನವರು ಬೇಸಿಕಲಿ ಭಯಂಕರ, ಅವರು ಏನು JDS ಇಂದ ಬಂದವರು, ದೇವೇಗೌಡರ ಗರಡಿನಲ್ಲಿ ಪಳಗಿದವರು. ದೇವೇಗೌಡರ ಗರಡಿನಲ್ಲಿ ಪಳಗಿ ಅಭಿವೃದ್ಧಿ ಕೆಲಸ ಕಲ್ತ್ಬಿಟ್ಟಿದ್ದಿದ್ರೆ ಒಳ್ಳೇದಾಗ್ತಾಯಿತ್ತು, ರಾಜ್ಯಕ್ಕೆ ಒಳ್ಳೇದಾಗೋದು. ಬರೀ ಪಾಲಿಟಿಕ್ಸ್ ಕಲ್ತ್ಕೊಂಬಂದ್ಬಿಟ್ರು ಅವರು. ಬರೀ ಕೂತ್ಕೋ, ಅಲ್ಲಿ ಇಲ್ಲಿ ಕೂತ್ಕೋ, ಅವ್ರವ್ರನ್ನ ಓಲೈಸುವಂಥ ಮಾತಾಡು, ಬರೀ ಗುರ್ರನ್ನು ಇವೇ ಮಾಡ್ತಿರ್ತಾರೆ ಬಿಟ್ಟರೆ ಪಾಲಿಟಿಕ್ಸನ್ನು ಚೆನ್ನಾಗಿ ಮಾಡ್ತಾರೆ. ಈಗನೇ ಒಂದು ಯೋಚನೆಯನ್ನು ಮಾಡಿ, ಅವರಿಗೆ ಈಗ 2.5 ವರ್ಷದಲ್ಲಿ ಇಷ್ಟು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟರಲ್ಲ. ಒಳ್ಳೆ ಕೆಲಸ ಮಾಡಿದರೆ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಜನ ಧ್ವನಿ ಎತ್ತಿಬಿಡೋರು. ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಮುಂದುವರಿಬೇಕಪ್ಪ ಅಂತ. ಜನ ಎಲ್ಲ ತೂಚಿ ಅಂತ ಮುಖಕ್ಕೆ ಉಗೀತಾ ಇದ್ದಾರೆ. ನಿಮ್ಮ ಹತ್ರ ಬಂದು ನೀವು ಪೊಲೀಸರು ಸರ್ಪಗಾವಲಲ್ಲಿ ಬಂದು ಕಾರ್ಯಕ್ರಮ ಮಾಡೋಗ್ತೀರಿ, ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಉಗೀತಾ ಇದ್ದಾರೆ ಅಷ್ಟೇ. ಜನ ಎದುರುಗಡೆ ಸಿಕ್ಕಿರು ಮುಖಕ್ಕೆ ಉಗಿದು ಬಿಡೋರು. ಆ ಥರ ಸ್ಥಿತಿ ಇದೆ. ಹೆದರಿಕೆಯಿಂದ ಸುಮ್ಮನಿದ್ದಾರೆ ಜನ. ಇಂಥ ಕೆಟ್ಟ ಆಡಳಿತ ಕೊಟ್ಟು ಮತ್ತೂ ನಾನೇ ಮುಂದುವರಿಬೇಕು, ಏನೂ ಆಗಿಲ್ಲ ಅಂತ ಮಾತಾಡ್ತಾರಲ್ಲ. ಯಾರು ಹೇಳಿಲ್ಲ, ರಾಹುಲ್ ಗಾಂಧಿ ಹೇಳಿದರೆ ಬಿಡ್ತೀನಿ, ಇವೆಲ್ಲ ಮಾತಾಡಿಸ್ತಾರೆ. ಅವರಿವರು ಶಿಷ್ಯಂದ್ರ ಮುದ್ರ ಹೇಳಿಕೆ ಕೊಡ್ತಾರಲ್ವ. ಇವರಿಗೆ ಬಿಡೋ ಅಂಥ ಮನಸ್ಸಂತೂ ನನಗಂತೂ ಕಾಣಿಸ್ತಾ ಇಲ್ಲ. ಅಂದರೆ ಜನ ಇವರು ಬೇಕು, ಇವರು ಆಡಳಿತ ಮುಂದುವರಿಬೇಕು ಅನ್ನೋ ಒಂದು ಮನಸ್ಥಿತಿ ಜನಕ್ಕಿದ್ದಿದ್ದರೆ ಇವರು ಮುಂದುವರೆಯೋದ್ರಲ್ಲಿ ಅರ್ಥ ಇತ್ತು. ಎಷ್ಟೊತ್ತಿಗೆ ತೊಲಗೋಗ್ತಾರೋ ಅನ್ನೋಂಥೇಳಿ ಜನಕ್ಕೆ ಅನಿಸಿದೆ. ಇಷ್ಟಾಗಿಯೂ ಕೂಡ ಅಧಿಕಾರವನ್ನು ಬಿಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಅವರು ಎಂಥ ರಾಜಕಾರಣಿ ಅಂತಂದರೆ 2013ರಲ್ಲಿ ಕಾಂಗ್ರೆಸ್ಸಲ್ಲಿ ಒಂದು ರೂಢಿಗತವಾದಂಥ ಒಂದು ಮೇಲ್ಪಂಕ್ತಿ ಇದೆ. ಯಾರು KPCC ಪ್ರೆಸಿಡೆಂಟ್ ಇರ್ತಾರೆ, ಚುನಾವಣೆನ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಸರ್ಕಾರ ಬಂತು ಅಂತೇಳಿ ಹೇಳಿದರೆ ಅವರು ಬೈ ಡಿಫಾಲ್ಟ್ ಚೀಫ್ ಮಿನಿಸ್ಟರ್ ಆಗ್ತಾರೆ. 1999ರಲ್ಲೂ ಕೂಡ ಧರ್ಮಸಿಂಗು KPCC ಪ್ರೆಸಿಡೆಂಟನ್ನು ಚೇಂಜ್ ಮಾಡಿ SM ಕೃಷ್ಣವ್ರಿಗೆ ಕೊಟ್ಟಾದಮೇಲೆ ಅಧಿಕಾರಕ್ಕೆ ಬಂತು. SM ಕೃಷ್ಣವರು ಬೈ ಡಿಫಾಲ್ಟ್ ಚೀಫ್ ಮಿನಿಸ್ಟರ್ ಆದರು. 2013ರಲ್ಲಿ ಪರಮೇಶ್ವರ್ ಸಾಹೇಬರು ಇದ್ದರು. ಆದರೆ ಪರಮೇಶ್ವರ್ ಸಾಹೇಬ್ರು ಗೆದ್ದರೆ ಪರಮೇಶ್ವರ್ ಸಾಹೇಬರು ಮೂಲ ಕಾಂಗ್ರೆಸ್ಸಿಗ, ಬೈ ಬ್ಲಡ್ ಕಾಂಗ್ರೆಸ್ಸಿಗ. ಅವ್ರು ಹಾಗೆ ಆಗ್ತಾರೆ ಅಂತ ಗೊತ್ತಿತ್ತು. ಇಲ್ಲಿಂದ ಬಂದ್ರಲ್ಲ, ಈ ಕಡೆಯಿಂದ ಅಲ್ಲಿ ಇಲ್ಲೆಲ್ಲ ಸುತ್ತಾಡಿ ಬಂದಿದ್ರಲ್ಲ ಸಿದ್ದರಾಮಯ್ಯನವರು, ಅವ್ರಿಗೆ ಗೊತ್ತಾಗಿತ್ತು ಇಲ್ಲೇನಾದ್ರು ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಗೆದ್ದರೆ ನಾನು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಖರ್ಗೆ ಅವರು 2009 ಚುನಾವಣೆಯಲ್ಲಿ ಲೋಕಸಭೆಗೆ ಅವ್ರು ಹೋದ ನಂತರನೇ ಇವರಿಗಿಲ್ಲಿ ಅಪೋಸಿಷನ್ ಪಾರ್ಟಿ ಮೆಂಬರ್ ಸಿಕ್ಕಿದ್ದವ್ರಿಗೆ, ಇಲ್ಲಾಂದರೆ ಪ್ರತಿಪಕ್ಷದ ನಾಯಕ ಅವ್ರು ಆಗ್ತಿರಲಿಲ್ಲ, ಖರ್ಗೆ ಅವರು ಆಗಿದ್ದರು. ಹಾಗಾಗಿ ಪರಮೇಶ್ವರ್ ಅವ್ರಿಗೂ ಕೂಡ ಅದೇ ಅವಕಾಶ ಸಿಗುತ್ತೆ ಅಂತ ಗೊತ್ತಾಗ್ಬಿಟ್ಟು ಎಲ್ಲರನ್ನೂ ಕೂಡ ಸ್ವಜಾತಿಯವರು ಇವ್ರನ್ನೆಲ್ಲ ಬಿಟ್ಟುಬಿಟ್ಟು ಸೋಲಿಸ್ಬಿಟ್ಟು ಅಲ್ಲಿ ಮುಗಿಸಿದ್ರು. ಹಾಗಾಗಿ ಬೈ ಡಿಫಾಲ್ಟ್ ಒಂಥರ ಇವ್ರು ಚೀಫ್ ಮಿನಿಸ್ಟರ್ ಆಗ್ಬಿಟ್ರು. ಆದರೆ 2023ರಲ್ಲಿ DKನ ಸೋಲ್ಸೋಕ್ಕಾಗಲ್ಲ. ಯಾಕೆಂದರೆ DKನೂ ಕೂಡ ಅವರು ಅಂದರೆ ಅವರಿಗೂ 40 ವರ್ಷ 1989ರಲ್ಲಿ ಫಸ್ಟ್ ಗೆದ್ದಿರೋದು, 85ರಲ್ಲಿ ಫಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋದು. ಅವರು ಹುಟ್ಟು ಹೋರಾಟಗಾರ. ನಾವು ಯಾವುದೇ ಪಾರ್ಟಿಯವರು ಇರ್ಬೋದು, ಪಾಲಿಟಿಷಿಯನಲ್ಲಿ ಅವರು ಕೂಡ ಒಬ್ಬ ಬ್ರಿಲಿಯಂಟ್ ಪಾಲಿಟಿಷಿಯನ್ನು. ಅಭಿವೃದ್ಧಿ ಕಾರ್ಯ ಮಾಡದೇ ಇದ್ರೂ ಕೂಡ ರಾಜಕಾರಣ ಚೆನ್ನಾಗಿ ಮಾಡೋವಂಥವ್ರು, ಅವರು ಎದುರಿಸುವಂಥವ್ರು, ಅವರಿಗೂ ಸ್ವಂತ ಶಕ್ತಿ ಇರುವಂಥ ಮನುಷ್ಯ. ಈ ಮನುಷ್ಯನ ಸೋಲ್ಸೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಇನ್ನೇನು ಸರ್ಕಾರ ಬಂದಾಯಿತು, DK ನೇತೃತ್ವದಲ್ಲೇ ಬಂದಾಯಿತು. ಬಂದಾದ ಮೇಲೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಬಳಿಸಿದ್ರು ಅಂತಂದರೆ ಈಗ ಬಿಟ್ಕೊಡ್ತಾರೆ? ನ್ಯಾಯಯುತವಾಗಿ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ವೀಕ್ ಆಗಿಲ್ಲ, ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಥರ ಇಲ್ದಲೆ ಅದು ಮೊದಲಿನ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಿದ್ರೆ DK ಚೀಫ್ ಮಿನಿಸ್ಟರ್ ಆಗಿರೋರು ಸಿದ್ದರಾಮಯ್ಯನವರು ಆಗ್ತಿರಲಿಲ್ಲ. ಇದು ಎಲ್ಲರಿಗೂ ಹೆದರ್ಕೊಳ್ಳುವಂತಹ ಕಾಂಗ್ರೆಸ್ ಹೈಕಮಾಂಡ್ ಆಗಿರೋದ್ರಿಂದ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆದರೆ ಇವಾಗ ಬಿಟ್ಕೊಡೋಕೆ ಅವ್ರಿಗೆ ರೆಡಿ ಇಲ್ಲ. ನನಗಂತೂ ಬಿಟ್ಕೊಡ್ತಾರೆ ಅಂತ ಅನ್ಸಲ್ಲ.